ಇದೀಗ ಕಾರ್ಯಕ್ರಮದಲ್ಲಿ ಅಮ್ಮ ಮಗಳ ಜೊತೆಗೆ ನಯನ ಅವರ ತಂದೆ ಆಗಿರುವಂತಹ ವೆಂಕಟರಾಮ ಸುಬ್ಬಯ್ಯ ಅವರು ಹಾಗೆಯೇ ಅವರ ಬ್ರದರ್ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಪ್ರೀತಮ್ ಅವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್, ನಮ್ಮ ಕಾರ್ಯಕ್ರಮ ಫ್ಯಾಮಿಲಿ ಶೋ ಇರೋದ್ರಿಂದ ಇಡೀ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಕಾರ್ಯಕ್ರಮದ ಮೂಲಕ. ನಿಮ್ಮ ಲೈಫ್ ಸ್ಟೈಲ್ನ ಜನ ತಿಳ್ಕೊಳ್ಳೋಕೆ ಆಸಕ್ತಿ ಇರುತ್ತೆ. ಹಾಗಾಗಿ ಫ್ಯಾಮಿಲಿಯಲ್ಲಿ ಒಂದಿಬ್ಬರು ಮಿಸ್ ಇದ್ದಾರೆ, ಅಂದರೆ ಇವತ್ತು ಬೇರೆ ಕೆಲಸ ಕಾರ್ಯಗಳಿಂದ ಹೊರಗಡೆ ಇದ್ದಾರೆ, ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಳ್ಬೋದಾ ನಮ್ಮ ವೀಕ್ಷಕರಿಗೆ? ನನಗೆ ಇನ್ನೊಬ್ಬ ತಮ್ಮ ಇದ್ದಾನೆ, ಅವರಿಬ್ಬರು ಅವಳಿ ಜವಳಿ ಆ್ಯಕ್ಚುಲಿ. ಅವನು ಆ್ಯಕ್ಚುಲಿ 5 ನಿಮಿಷ ದೊಡ್ಡವನು, ಗೌತಮ್ ಅಂತ. ಅವನಿಗೂ ಮದುವೆ ಆಗಿದೆ, ಅವ್ರ ವೈಫ್ ಹೆಸರು ಅಚಲ ಅಂತ. ಅವನಿಗೆ ಒಬ್ಬ ಮಗ ಇದ್ದಾನೆ, ಅವ್ಯುಕ್ತ್ ಅಂತ. ನೀವು ಪರಿಚಯ ಮಾಡಿಕೊಟ್ಟಂಗೆ ಪ್ರೀತಮ್ ವೈಫ್ ಹೆಸರು ಸಾಯಿ ಸುಧಾ ಅಂತ. ಅವ್ರಿಗೂ ಒಬ್ಬರು ಮಗಳಿದ್ದಾರೆ, ರಿತನ್ಯ ಅಂತ. ನನ್ನ ಮಗಳಿಗಿಂತ ಅವರೆಲ್ಲ ಇಬ್ಬರು ಚಿಕ್ಕವರು. ಬಂದಾಗ್ಲಿಂದ ನಾನು ಬಹಳ ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಅಣ್ಣ ಅಂತ. ಬೇರೆಯವರು ಕೂಡ ಇದೇ ಥರ ಕನ್ಫ್ಯೂಸ್ ಆಗ್ತಾರೆ, ನಿಮ್ಮ ಅಣ್ಣಂದಿರು ಮತ್ತೆ ನೀವು ಮತ್ತೆ ನೀವು ಒಟ್ಟಿಗಿದ್ದಾಗ? ಸ್ವಲ್ಪ, ಯಾಕಂದರೆ ನನಗಿಂತ ಉದ್ದ ಇದ್ದಾರೆ ಇಬ್ಬರು, ಅದರಿಂದ ಅವರೇ ದೊಡ್ಡವರು ಅಂತ ಅಂದ್ಕೊಳ್ತಾರೆ. ಬಟ್ ನಾನು ದೊಡ್ಡವಳು ಅಂತ ಅಟ್ಲೀಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿದೆ. ನಯನ್ ಅವರು ನಿಮ್ಮ ಮನೆಯ ಹಿರಿಯಕ್ಕ. ಪ್ರೀತಮ್ ಅವರೇ, ಯೂಶಲಿ ತಾಯಿ ಬಿಟ್ಟರೆ ಅಕ್ಕ ಆದವರು ತಾಯಿಯ ಸ್ಥಾನವನ್ನು ತುಂಬ್ತಾರೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಯನ ಹಾಗೂ ನಿಮ್ಮ ಮಧ್ಯೆ ಇರುವಂತಹ ಯಾವ್ದಾದ್ರು ಒಂದು ಸ್ವೀಟ್ ಮೆಮೊರೀಸ್ನ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಶಿ ವಾಸ್ ಸ್ಕೂಲ್ ಲೀಡರ್ ಥರ ಇನ್ ಸ್ಪೋರ್ಟ್ಸ್, ಇನ್ ಲಾಟ್ ಆಫ್ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಲಾಟ್ ಆಫ್ ಇನ್ಸ್ಪಿರೇಷನ್ ಅಲ್ಲಿಂದ ಬರ್ತಾ ಇತ್ತು. ಸೊ ವಿ ಆಲ್ಸೋ, ನಾನು ನಮ್ಮ ಅಣ್ಣ, ವಿ ಟು ಟೇಕ್ ಪಾರ್ಟ್ ಇನ್ ಲಾಟ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್. ಆ್ಯಂಡ್ ಆಲ್ಸೋ ಕಾಲೇಜ್ ಡೇಸಲ್ಲಿ ಒನ್ಸ್ ಶಿ ಫಿನಿಶ್ 12th grade, ಆಮೇಲೆ ಶಿ herself got in, wrote the NLS National Law School exam ಬರ್ತಿ. She got into one of the prestigious law schools in India. So that was also one of the other inspirations. ಸೊ ಮನೆಯಲ್ಲಿ ಯಾವ ಥರ, ಮನೆಯಲ್ಲಿ ನಿಮಗೆಲ್ಲ ರೂಲ್ಡ್ ಮಾಡೋರಾ ತುಂಬ ನಯನ? ಇಲ್ಲ, ಶಿ ವಾಸ್ ವೆರಿ ಇಂಡಿಪೆಂಡೆಂಟ್. ಹಾಗೆ ಶಿ ಶು ನೆವರ್ ಲೈಕ್ ಡಾಮಿನೇಟರ್ಸ್ ಆ ಥರ ಏನು ಮಾಡ್ತಿರ್ಲಿಲ್ಲ. ಬಟ್ ಶಿ ವಾಸ್ ವೆರಿ ಫೋಕಸ್ ಇನ್ ವಾಟ್ ಎವರ್ ಶಿ ವಾಂಟ್ಸ್ ಟು ಡೂ. ಯೂಶಲಿ ಏನಂತ ಅಂದರೆ, ಹೆಣ್ಮಕ್ಳು ಆದ ತಕ್ಷಣ ನಿಮ್ಮ ಮನೆಯಲ್ಲೂ ಕೂಡ ಈ ಥರದೊಂದು ಮಾತು ಬಂದಿತ್ತು, ಅಮ್ಮನ ಕಡೆಯಿಂದ ಫಸ್ಟೇ ಹೆಣ್ಮಗು ಆಯಿತು ಅಂತೇಳಿ ಅಂತ ಕೇಳ್ಪಟ್ಟಿದ್ವಿ. ಅಂತಹ ಮಗಳು ಇವತ್ತು ಹೆಮ್ಮೆಯನ್ನೇ ತಂದುಕೊಟ್ಟಿದ್ದಾರೆ, ಇಡೀ ಕ್ಷೇತ್ರನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ. ಯಾಕೆಂದರೆ ಅವಳು ಯಾವಾಗಲೂ ಒಂದು ಪ್ರೋಗ್ರೆಸಿವ್, ಅವಳದು ಯಾವುದೇ ಆ್ಯಕ್ಟಿವಿಟೀಸ್, ಸ್ಟಡಿಲಾಗ್ಬೋದು, ಬೇರೆ ಸ್ಪೋರ್ಟ್ಸ್ ಆಗ್ಬೋದು, ಬೇರೆ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವಳದು ಒಂಥರ ಔಟ್ಸ್ಟ್ಯಾಂಡಿಂಗ್. ಜನನಾಯಕರಾಗೋದು ಎಷ್ಟು ಕಷ್ಟ ಅನ್ನೋದನ್ನ ನೀವು ಗ್ರೌಂಡ್ ಲೆವೆಲಿಂದ ನೋಡಿದಿರ. ಹಲವಾರು ಸೋಲು ಗೆಲುವುಗಳಲ್ಲಿ ನಿಮ್ಮ ಪತ್ನಿ ಜೊತೆ ಹಿಂದೆ ನಿಂತು ನೋಡಿದ್ದೀರಾ. ಮಗಳು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾಳೆ, ಹಿಂಗೆ ಎಲೆಕ್ಷನಿಗೆ ನಿಲ್ತಾ ಇದ್ದಾಳೆ ಅಂದಾಗ ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಎಷ್ಟು ಆತಂಕ ಇತ್ತು ನಿಮಗೆ? ಕಾನ್ಫಿಡೆನ್ಸು ಇತ್ತು, ಯಾಕೆಂದರೆ ಅವಳು ಮಾತು ಇದ್ದೀವಲ್ಲ ಅವೆಲ್ಲ ಡೈರೆಕ್ಟ್. ಆಮೇಲೆ ಅವಳಿಗೆ ನಿಜ ಏನು ಅಂತ ತಿಳ್ಕೊಂಡು ವಿಮರ್ಶೆ ಮಾಡಿ ಅವಳು ಇದು ಮಾಡೋಳು. ಆ್ಯಕ್ಚುಲಿ ತುಂಬ ಗ್ರೌಂಡ್ ವರ್ಕ್ ಮಾಡಬೇಕಾಯಿತು. ನಾನು ಗ್ರೌಂಡ್ ವರ್ಕ್ ಅಂದರೆ ನನ್ನದೇ ರೀತಿಯಲ್ಲಿ ನಾನು ಗ್ರೌಂಡ್ ವರ್ಕ್ ಮಾಡಿದೆ. ನಾನು ಮೊದಲೇ ಹೇಳಿದೆ, ನಾನು ಯಾವತ್ತೂ ಇದನ್ನು ಸಾಂಪ್ರದಾಯಿಕವಾಗಿ ಈ ರಾಜಕಾರಣನ ನಾನು ನೋಡೇ ಇಲ್ಲ, ನನ್ನದೇ ಶೈಲಿಯಲ್ಲಿ ಮಾಡಬೇಕು ಅಂತ ಬಂದೆ. ಆಮೇಲೆ ಇಲ್ಲಿರೋ ಒಂದು ಸಿಸ್ಟಮ್ನ ಬ್ರೇಕ್ ಮಾಡಬೇಕು ಅಥವಾ ಯೋಚನೆಗಳನ್ನ ಬ್ರೇಕ್ ಮಾಡಬೇಕು ಅಂತ ಬಂದಾಗ ನಾನು ನನ್ನ ಶೈಲಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡೇ ಬಂದೆ. ಆಮೇಲೆ ಸಾಕಷ್ಟು ಅದೇ ಅಮ್ಮಂದು 2018 ಸೋಲು ಅದು ನನಗೆ ತುಂಬ ಪಾಠ ಕಲಿಸ್ಕೊಡ್ತು. ಸಾಕಷ್ಟು ಸವಾಲುಗಳು, ಆಪೋಸಿಷನ್ನ ನಾನು ಫೇಸ್ ಮಾಡಿದೆ. ನನ್ನ ಟಿಕೆಟ್ ಸಿಗೋವರೆಗೂ ನನಗೆ ತುಂಬ ಕಷ್ಟನೇ ಆಯಿತು. ತುಂಬ ವಿರೋಧ, ಒಂದು ವರ್ಷ ಎಲೆಕ್ಷನ್ ಪೂರ್ವಕವಾಗಿ ಸಾಕಷ್ಟು ವಿರೋಧನ ಅನುಭವಿಸಿದೆ. ಆಗ ನಮ್ಮ ತಂದೆ ತಾಯಿಗೂ ದಿಕ್ಕು ದಿಶೆ ಅರ್ಥ ಆಗ್ತಾ ಇರಲಿಲ್ಲ ಏನು. ಆಮೇಲೆ ಅವ್ರಿಗೂ ಆತಂಕ, ಯಾಕಂದರೆ ನಮ್ಮ ಸೀನಿಯರ್ಸೇ, ಮುಖಂಡರುಗಳೇ ನನ್ನ ಬಗ್ಗೆ ಬಂದು ಕಂಪ್ಲೇಂಟ್ ಮಾಡೋದು, ಅವ್ರು ಹಾಗೆ ಅವ್ರು ಹೀಗೆ, ಅಲ್ಲಿ ಹೋದರು, ನಮ್ಮನ್ನು ಕರೀಲಿಲ್ಲ, ಮಾಡಲಿಲ್ಲ. ಬಟ್ ಪಕ್ಷನ ಗಟ್ಟಿ ಮಾಡಲಿಕ್ಕೆ ನೋಡಿದೆ ಹೊರತು ಬೇರೆ ಇನ್ಯಾವುದೂ ರೀತಿಲಿ ಇರಲಿಲ್ಲ. ನಿಮಗೆ ರಿಸಲ್ಟ್ ಬರೋಕ್ಕೂ ಮುಂಚೆ ಅನಿಸಿತ್ತಾ ವೋಟಿಂಗ್ ಟೈಮಲ್ಲಿ ನನಗೆ ಈ ಬಾರಿ ಗೆಲುವು ನಂದಾಗುತ್ತೆ ಅಂತ? ಆ್ಯಕ್ಚುಲಿ ನಾನು ತುಂಬ ಕಾಮ್ ಆ್ಯಂಡ್ ಕಲೆಕ್ಟೆಡ್ ಇದೆ ನಾನು ಎಲೆಕ್ಷನ್ ಟೈಮಲ್ಲಿ. ಬಿಕಾಸ್ ನಾನು ಯಾವುದು ಹಳ್ಳಿ ಹೆಚ್ಚು ಕಡಿಮೆ ಬಿಟ್ಟಿರಲಿಲ್ಲ ಅನಿಸುತ್ತೆ. ನಾನು 2-3 ವರ್ಷದಲ್ಲಿ ಏನು ಗ್ರೌಂಡ್ ವರ್ಕ್ ಮಾಡಿದ್ದೆ, ನನ್ನ ಮುಖ ಪರಿಚಯ ಆಗೋಗಿತ್ತು. ಸೊ ಅದರಿಂದ ನನಗೆ ಆ ಮಟ್ಟಕ್ಕೆ ಭಯ ಇರಲಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.